ಯಾಕೆ ಇಷ್ಟು ಪ್ರೀತಿಯಾಗಿ ಅನ್ಸಿದ್ಮೇಲೆ ಅಂತ ಒಂದು ಬಂಡ ಧೈರ್ಯ ಅಂತಾರೆ. ಈಗ ತಾನೇ ಫ್ರೀ ವಿಡಿಯೋ ನೋಡ್ಕೊಂಬಂದ್ರಲ್ಲ, ಆ ಥರ ವಿಡಿಯೋ ಕ್ರಿಯೇಟ್ ಮಾಡೋದಪ್ಪ ಹೇಗಂದರೆ ಬನ್ನಿ ಫ್ರೆಂಡ್ಸ್ ನೋಡೋಣ. ಈ ಎಲ್ಲ ಮೋಷನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಆಲ್ ಮೆಟೀರಿಯಲ್ ಲಿಂಕ್ ನಮ್ಮ ಟೆಲಿಗ್ರಾಮ್ ಚಾನೆಲ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ವಿಡಿಯೋ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್, ಯಾಕಂದರೆ ನಾವು ಎಡಿಟ್ ಮಾಡೋದನ್ನು ಯಾವ ಥರ ಅನ್ನೋದನ್ನು ಗೊತ್ತಾಗುತ್ತೆ ಫ್ರೆಂಡ್ಸ್. ಆಮೇಲೆ ಫುಲ್ ಬೀಟ್ ಮಾರ್ಕ್ ಮತ್ತು ಸೇಕ್ ಎಫೆಕ್ಟ್ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಇಂಪೋರ್ಟ್ ಮಾಡ್ಕೋವಾಗ ಪ್ರಾಬ್ಲಮ್ ಆತಂದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್. ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬೆಲ್ ಐಕನನ್ನು ಆಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೋಡ್ ಮೋಷನ್ ಆ್ಯಪ್ ಡೌನ್ಲೋಡ್ ಆದಮೇಲೆ ಓಪನ್ ಮಾಡ್ಕೊಂಡಾದ್ಮೇಲೆ ಇಂಪೋರ್ಟ್ ಮಾಡಿಕೊಂಡು ಆಮೇಲೆ ಇಂಪೋರ್ಟ್ ಆದಮೇಲೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಬೀಟ್ ಮಾರ್ಕ್ ಅಂತ ಇರ್ತದೆ ಫ್ರೆಂಡ್ಸ್. ಬೀಟ್ ಮಾರ್ಕ್ ಸೇಕ್ ಎಫೆಕ್ಟ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತಾನೆ ಫ್ರೆಂಡ್ಸ್. ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡಾದ್ಮೇಲೆ ಈ ಬಿಟಿಗೆ ಬಂದು ಇಲ್ಲೇ ನಿಮ್ಮ ಲೋಗೋ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನಿಮ್ಮ ಕಾರಿನ ಅಥವಾ ಬೈಕಿಂದು ಸಾರಿ ಫ್ರೆಂಡ್ಸ್, ಟ್ರಕ್ಕಿಂದ ಅಥವಾ ಕಾರಿಂದ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾ ಯಾವ ಥರ ಇಮೇಜನ್ನು ಆ್ಯಡ್ ಮಾಡ್ಕೊತಾನಲ್ಲ ಅದೇ ಥರ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಪ್ಲಸ್ ಐಕನ್ ಮೇಲೆ ಹೋಗಿ ಮೀಡಿಯಾ ಮೇಲೆ ಹೋಗಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಫುಲ್ ಸ್ಕ್ರೀನ್ ಕೊಡ್ತಾನೆ ಫ್ರೆಂಡ್ಸ್. ಫುಲ್ ಸ್ಕ್ರೀನ್ ಕಟ್ ಮಾಡ್ಕೊತ ಆದಮೇಲೆ ನಾ ಯಾವ ಥರ ಮಾಡ್ತಾ ಇದ್ದಾನಲ್ಲ ಫ್ರೆಂಡ್ಸ್ ಆ ಥರ ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಹೋಗಿ ಮೀಡಿಯಾ ಮೇಲೆ ಹೋಗಿ ನಾವು ಫೋಟೋ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಈ ಫೋಟೋನೇ ಆ್ಯಡ್ ಮಾಡಿಕೊಂಡು ಫುಲ್ ಮಾಡಿಕೊಂಡು ಆಮೇಲೆ ಈ ಥರ ಹೊಡೆದು ಆಮೇಲೆ ಕಟ್ ಮಾಡಿಕೊಂಡು ಬ್ಯಾಕಿಗೆ ಬಂದು ಇದೇ ಥರ ಎಂಡ್ವರೆಗೂ ಆ್ಯಡ್ ಮಾಡ್ಕೊತ ಬಂದಾದಮೇಲೆ ಎಂಡ್ವರೆಗೆ ಆ್ಯಡ್ ಮಾಡ್ಕೊತ ಬನ್ನಿ ಫ್ರೆಂಡ್ಸ್. ಈ ಬೀಟ್ ಮಾರ್ಕಿಗೆ ಫೋಟೋ ಆ್ಯಡ್ ಮಾಡ್ಕೊಂಡು ಆದಮೇಲೆ ಯಾವ ಥರ ಅಂದರೆ ಈ ಥರ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸಾರಿ ಫ್ರೆಂಡ್ಸ್, ಈ ಥರ ಕ್ಲಿಕ್ ಮಾಡಿ ಈ ಬೀಟನ್ನು ಕಟ್ ಮಾಡಿ ಬ್ಯಾಕಿಗೆ ಬಂದು ಈ ಸೇಕ್ ಎಫೆಕ್ಟ್ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಅಷ್ಟು ಆ ಬೀಟಿಗೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಸೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಈ ಎಫೆಕ್ಟನ್ನು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಮೇಲೆ ಹೋಗಿ 3 ಡಾಟ್ ಮೇಲೆ ಹೋಗಿ ಕಾಪಿ ಎಫೆಕ್ಟ್ ಹೊಡ್ಕೊಂಡಾದ್ಮೇಲೆ ಬ್ಯಾಕಿಗೆ ಬಂದು ಈ ಬೀಟ್ ಮಾರ್ಕ್ ಅಂತ ಫುಲ್ ಪ್ರಾಜೆಕ್ಟ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಇದೇ ಥರ ನೀವು ಇಮೇಜ್ ಆ್ಯಡ್ ಮಾಡ್ಕೊಂಡಿರ್ತೀರಲ್ಲ ಅಷ್ಟು ಇಮೇಜ್ಗೂ ಈ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಆ ಥರ ಅಷ್ಟು ಫೋಟೋನ ಆ್ಯಡ್ ಮಾಡ್ಕೊಂಡೆ ಫ್ರೆಂಡ್ಸ್. ಆದಮೇಲೆ ಇದೊಂದು CC ಲೇಯರ್ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಈ CC ಲೇಯರ್ ಸ್ಕ್ರೋಲ್ ಮಾಡುತ್ತಾ ಮೇಲ್ಗಡೆ ತಂಬಂದು ಮೇಲೆ ನಿಮ್ಮ ಇಷ್ಟೇ ನೋಡಿ ಫ್ರೆಂಡ್ಸ್. ಆಮೇಲೆ ಶೇರ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಎಕ್ಸ್ಪೋರ್ಟ್ ಮೇಲೆ ಮಾಡಿ ವಿಡಿಯೋ ಕ್ವಾಲಿಟಿ ನಿಮ್ಮ ಮೊಬೈಲಿಗೆ ಯಾವ ಸೂಟ್ ಆಗುತ್ತೆ ಫ್ರೆಂಡ್ಸ್ ಅದನ್ನು ಡೌನ್ಲೋಡ್ ಮಾಡಿ. ನಾ ಇದೇ ಕ್ವಾಲಿಟಿ ಸೂಟ್ ಆಗುತ್ತೆ ಫ್ರೆಂಡ್ಸ್ ನನ್ನ ಮೊಬೈಲಿಗೆ. ಇದನ್ನೇ ಇಟ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಫ್ರೆಂಡ್ಸ್. ಡೌನ್ಲೋಡ್ ಆಗ್ತಾಯಿದೆ ಫ್ರೆಂಡ್ಸ್. 100 ಆತಂದರೆ ಸೇವ್ ಅಂತ ಬರ್ತದೆ ಫ್ರೆಂಡ್ಸ್. ಸೇವ್ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ಗ್ಯಾಲರಿ ಹೋಗಿ ಸೇವ್ ಆಗಿರ್ತೈತೆ ಫ್ರೆಂಡ್ಸ್. ಫುಲ್ 100 ಆದಮೇಲೆ ಈ ಥರ ಬರುತ್ತೆ ಫ್ರೆಂಡ್ಸ್. ಆಗಲ್ಲ ಹೇಳಿದ್ನಲ್ಲ. ಆಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ಗ್ಯಾಲರಿಗೆ ಹೋಗಿ ಸೇವ್ ಆಗಿರ್ತದೆ ಫ್ರೆಂಡ್ಸ್. ಇಷ್ಟೇ ನೋಡಿ ಫ್ರೆಂಡ್ಸ್. ಬಾಯ್.